ಡಾಕ್ಟರ್ SP ಪದ್ಮಪ್ರಸಾದ್ ಅವರ ಸಮಗ್ರ ಪರಿಚಯವನ್ನು ಮಾಡಿಕೊಡುವಂಥದ್ದು ಒಂದು ಸಾಹಸದ ಕೆಲಸವೇ ಹೌದು. ಹಾಗಾಗಿ ಆ ಸಾಹಸಕ್ಕೆ ಕೈ ಹಾಕ್ತೇನೆ. ಅವರ ಒಂದು ಸಂಕ್ಷಿಪ್ತ ಪರಿಚಯವನ್ನಷ್ಟೇ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೇನೆ. ಡಾಕ್ಟರ್ SP ಪದ್ಮಪ್ರಸಾದ್ ಅವರು ಈ ನಾಡಿನ ಹೆಸರಾಂತ ವಿದ್ವಾಂಸರು ಮತ್ತೆ ಸಾಹಿತಿಗಳು. ಡಿಸೆಂಬರ್ 9, 1949 ಇವರ ಜನ್ಮ ದಿನಾಂಕ. ಇವರ ಸ್ವಂತ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಹೊಸನಗರ. BSc B.Ed ಪದವಿ ಪಡೆದಿರುವಂತಹ ಇವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಮತ್ತೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ 2 ಕನ್ನಡ MA ಪದವಿಗಳನ್ನು ಪಡೆದಿದ್ದಾರೆ. ಇವರ PhD ಸಂಶೋಧನಾ ವಿಷಯ ಜೈನ ಜನಪದ ಸಾಹಿತ್ಯ ಸಂಪಾದನೆ ಮತ್ತು ಅಧ್ಯಯನ. ಡಾಕ್ಟರ್ ಹಂಪ ನಾಗರಾಜಯ್ಯ ಅವರ ಮಾರ್ಗದರ್ಶನದಲ್ಲಿ ಅಧ್ಯಯನ ನಡೆಸಿ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಇವರು PhD ಪದವಿಯನ್ನು ಪಡೆದಿದ್ದಾರೆ. ಜೈನ ಜನಪದ ಸಾಹಿತ್ಯವನ್ನ ಮೊದಲ ಬಾರಿಗೆ ಶೋಧಿಸಿ ಪ್ರಕಟಿಸಿದಂತ ಹೆಗ್ಗಳಿಕೆ ಈ ಮಹಾಪ್ರಬಂಧಕ್ಕೆ ಸಲ್ಲುತ್ತೆ. ಹಿಂದಿ ರತ್ನ ಪದವಿಯನ್ನು ಪಡೆದಿರುವಂತ ಇವರು ಇಂಗ್ಲಿಷ್ ಬೋಧನೆಯ ಸ್ನಾತಕೋತ್ತರ ಸರ್ಟಿಫಿಕೇಟ್ ಕೋರ್ಸ್ ಅನ್ನು ಕೂಡ ಪೂರೈಸಿದ್ದಾರೆ. ಪ್ರೌಢಶಾಲಾ ಶಿಕ್ಷಕರಾಗಿ 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿ B.Ed ಕಾಲೇಜಿನಲ್ಲಿ 25 ವರ್ಷಗಳ ಕಾಲ ಉಪನ್ಯಾಸಕ ವೃತ್ತಿಯಲ್ಲಿ ಸೇವೆಯನ್ನ ಪೂರೈಸಿ ಬೆಂಗಳೂರು, ತುಮಕೂರು ಮತ್ತೆ ಕರ್ನಾಟಕ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯ ವಿವಿಧ ಕಾಲೇಜುಗಳಲ್ಲಿ ಪ್ರಾಚಾರ್ಯರಾಗಿ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಅಲ್ಲದೆ ವಿವಿಧ ವಿಶ್ವವಿದ್ಯಾಲಯಗಳ ಪಠ್ಯಪುಸ್ತಕ ರಚನಾ ಸಮಿತಿಯ ಅಧ್ಯಕ್ಷರಾಗಿಯೂ ಸಹ ಇವರು ಅವಿರತವಾಗಿರುವಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಬೆಂಗಳೂರು ಮತ್ತೆ ತುಮಕೂರು ವಿಶ್ವವಿದ್ಯಾಲಯಗಳಲ್ಲಿ ಅಕಾಡೆಮಿಕ್ ಕೌನ್ಸಿಲ್ ಸದಸ್ಯರಾಗಿಯೂ ಇವರು ಕಾರ್ಯನಿರ್ವಹಿಸಿದ್ದಾರೆ. ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಜೈನ ಸಾಹಿತ್ಯ ಸಂಸ್ಕೃತಿ ಅಧ್ಯಯನ ಕೇಂದ್ರದ ಯೋಜನಾ ನಿರ್ದೇಶಕರಾಗಿಯೂ ಕೂಡ ಇವರು ದುಡಿದಿದ್ದಾರೆ. ಶ್ರೀಯುತರು ಇದುವರೆಗೆ ಸುಮಾರು 93 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಕಾವ್ಯ, ನಾಟಕ, ಸಾಹಿತ್ಯ ವಿಮರ್ಶೆ, ಜೀವನ ಚರಿತ್ರೆ, ಗ್ರಂಥ ಸಂಪಾದನೆ, ಮಕ್ಕಳ ಸಾಹಿತ್ಯ, ಶಿಕ್ಷಣಶಾಸ್ತ್ರ, ಜಾನಪದ, ಅನುವಾದ ಹೀಗೆ ಹಲವು ಹರಹುಗಳಲ್ಲಿ ಇವರ ಕೃತಿಗಳ ವಿಭಾಗಗಳು ಸೇರ್ಪಡೆಯಾಗಿದ್ದಾವೆ. ಇವರ 4 ಕೃತಿಗಳು ಇಂಗ್ಲಿಷ್ ಭಾಷೆನಲ್ಲಿದ್ದಾವೆ. ಇವರ ಹಲವು ಕೃತಿಗಳು ಕನ್ನಡ ಸಾರಸ್ವತ ಲೋಕದಲ್ಲಿ ಮೊದಲ ಶೋಧಗಳಾಗಿ ಗುರುತಿಸಲ್ಪಟ್ಟಿದ್ದಾವೆ. ಕ್ರಿಯಾ ಸಂಶೋಧನೆ, ಜೈನ ಜಾನಪದ, ಮಳೆ ಸಂಬಂಧಿ ಜಾನಪದ, ಜೈನ ನಾಟಕಗಳು ಇವು ಹೊಸ ವಿಷಯಗಳಾಗಿ ಕನ್ನಡದಲ್ಲಿ ಮೊದಲ ಬಾರಿಗೆ ರಚಿತವಾದ ಶ್ರೀಯುತರ ಮಹತ್ವದ ಕೃತಿಗಳಾಗಿದ್ದಾವೆ. ಸೃಜನಶೀಲ ಸಾಹಿತ್ಯದಲ್ಲಿ ಹೊಸ ಪ್ರಕಾರಗಳನ್ನ ಹುಟ್ಟುಹಾಕಿದ ಶ್ರೇಯಸ್ಸೂ ಸಹ ಇವರಿಗೆ ಸಲ್ಲುತ್ತೆ. ನನ್ನ ಮಗುವಿಗೆ ನಾ ಕಲಿಸಿದ್ದು ಹೀಗೆ, ಅಪ್ಪಾಜಿ ಬರೆದ ಪಾಪು ಡೈರಿ, ಮಗುವೆಂಬ ಮುದ್ದು ಕವಿತೆ ಇವು ಅಂಥ ವಿಶಿಷ್ಟ ಪ್ರಕಾರದ ಕೃತಿಗಳು. ಸುವರ್ಣ ಪದ್ಮ, ಸತ್ವ ಇವು ಇವರಿಗೆ ಸಮರ್ಪಿತವಾಗಿರುವಂತಹ ಸಂಭಾವನಾ ಗ್ರಂಥಗಳು. ಇವರ ಬಹುಪಾಲು ಕೃತಿಗಳು ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪಠ್ಯಪುಸ್ತಕಗಳಾಗಿದ್ದಾವೆ. ಶಿಕ್ಷಣಶಾಸ್ತ್ರಕ್ಕೆ ಸಂಬಂಧಿಸಿದ ಪುಸ್ತಕಗಳು ಮತ್ತು ಜುಮ್ನಾಳ ಧೂಳ್ಯಾನ ಪ್ರಸಂಗವು ಅನ್ನುವಂಥ ನಾಟಕ ಈ ಬಗೆಯ ಮಹತ್ವದ ಕೃತಿಗಳು. ಇವರ ಹಲವಾರು ಲೇಖನಗಳು ಮತ್ತು ಕವಿತೆಗಳು ಪಠ್ಯಪುಸ್ತಕಗಳಲ್ಲಿ ಸೇರ್ಪಡೆಯಾಗಿದ್ದಾವೆ. ಇವರ ಜುಮ್ನಾಳ ಧೂಳ್ಯಾನ ಪ್ರಸಂಗವು ಅನ್ನುವಂಥ ನಾಟಕಕ್ಕೆ ಉಡುಪಿಯ ರಂಗಭೂಮಿ ಸಂಸ್ಥೆಯಿಂದ ರಾಷ್ಟ್ರೀಯ ಕನ್ನಡ ನಾಟಕ ರಚನಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ದೊರೆತಿದೆ. ಇವರ ಕೈಗೊಂಬೆಯ ದಂಗೆ ಎನ್ನುವಂಥ ನಾಟಕಕ್ಕೆ ಕರ್ನಾಟಕ ನಾಟಕ ಅಕಾಡೆಮಿಯ ನಾಟಕ ರಚನಾ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಸಂದಿದೆ. ಇವರಿಗೆ ಹಲವಾರು ಪ್ರಶಸ್ತಿ ಗೌರವಗಳು ಸಂದಿದವೆ. ಶ್ರೀ ಕುವೆಂಪು ಜಾನಪದ ದೀಪ ಪ್ರಶಸ್ತಿ, ಚಾವುಂಡರಾಯ ಪ್ರಶಸ್ತಿ, ವರ್ಧಮಾನ ಪ್ರಶಸ್ತಿ, 4 ಬಾರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿನಿಧಿ ಪ್ರಶಸ್ತಿ ಇವು ಶ್ರೀಯುತರಿಗೆ ಸಂದಿರುವಂಥ ಪ್ರಮುಖ ಪ್ರಶಸ್ತಿಗಳಾಗಿದ್ದಾವೆ. ಇಂಥ ಮಹನೀಯರು ಇವತ್ತು ನಮ್ಮ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಗಳಾಗಿದ್ದಾರೆ. ಇವರ ಬಗ್ಗೆ ಒಂದು ಕಿರುಪರಿಚಯವನ್ನ ಮಾಡಿಕೊಡುವಂಥ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ನನಗೆ ಅತ್ಯಂತ ಸಂತೋಷ ಆಗ್ತಾ ಇದೆ. ಹೀಗೆ ಇವರ ಈ ಸಂಕ್ಷಿಪ್ತ ಪರಿಚಯವನ್ನ ಮಾಡಿಕೊಡ್ತಾ ನನ್ನ ಈ ಕೆಲವು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಈ ದಿನ
ವಿದೇಶಗಳಲ್ಲಿ ಪ್ರಾಕೃತದ ಅಧ್ಯಯನ ಹಾಗೂ ಕನ್ನಡ ಪ್ರಾಕೃತ ಸಂಬಂಧ ಈ ಕುರಿತ ಕೆಲವು ವಿಚಾರಗಳನ್ನು ಒಂದು ಸೀಮಿತ 40 ನಿಮಿಷಗಳ ಸಮಯದಲ್ಲಿ ತಮ್ಮೆದುರಿಗೆ ಮಂಡಿಸಲಿಕ್ಕೆ ನಾನು ಪ್ರಯತ್ನಿಸ್ತೀನಿ. ಪ್ರಾಕೃತ ಒಂದು ಕಾಲದಲ್ಲಿ ಭಾರತಾದ್ಯಂತ ಇದ್ದಂತಹ ವಿದ್ವಾಂಸರ ಹಾಗೂ ಜನಸಾಮಾನ್ಯರ ಭಾಷೆಯಾಗಿತ್ತು. ಇದೊಂದು ಕುಟುಂಬ. ಇದು 48 ಭಾಷೆಗಳು ಇದರಲ್ಲಿ ಇದೆ, ಬೇರೆ ಬೇರೆ ಭಾಷೆಗಳು. ಅಪಭ್ರಂಶ, ಶೌರಸೇನಿ, ಪಾಳಿ ಇವೆಲ್ಲವೂ ಕೂಡ ಪ್ರಾಕೃತ ಕುಟುಂಬಕ್ಕೆ ಸೇರಿದ್ದು. ಪೈಶಾಚಿ, ಗುಣಾಢ್ಯನ, ಬೃಹತ್ಕತೆ ಇರುವಂಥದ್ದು ಇವೆಲ್ಲ. ಅನೇಕ ಘಟಿಕಾ ಸ್ಥಾನಗಳಲ್ಲಿ ಪ್ರಾಕೃತ ಅಧ್ಯಯನ ನಡೀತಾ ಇತ್ತು. ಈಗ ಅದು ತುಂಬ ಸೀಮಿತವಾಗಿದೆ, ಬಳಕೆಯಿಂದ ಹಿಂದಕ್ಕೆ ಹೋಗಿದೆ. ದೇಶದಲ್ಲಿ ಮತ್ತು ವಿದೇಶಗಳಲ್ಲಿ ಗಂಭೀರವಾಗಿ ಪ್ರಾಕೃತವನ್ನು ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಅನೇಕ ವಿದ್ವಾಂಸರು ಇದ್ದಾರೆ. ಮೊದಲಿಗೆ ವಿದೇಶಗಳಲ್ಲಿ ಇರ್ತಕ್ಕಂಥ ಪ್ರಾಕೃತ ಅಧ್ಯಯನ ಅವಕಾಶಗಳ ಕೆಲವು ಮಾಹಿತಿಗಳನ್ನು ನಾನು ಕೊಡ್ತೇನೆ. ಯೂನಿವರ್ಸಿಟಿ ಆಫ್ ಲಂಡನ್ನಲ್ಲಿ ಸ್ಕೂಲ್ ಆಫ್ ಏಷ್ಯನ್ ಸ್ಟಡೀಸ್ ಅನ್ನುವ ಒಂದು ವಿಭಾಗ ಇದೆ. ಇದರಲ್ಲಿ ಕಳೆದ ವರ್ಷದಿಂದ 2019-20ರಿಂದ ಪ್ರಾಕೃತದ ಬೋಧನೆ ಆರಂಭ ಆಗಿದೆ. ನವದೆಹಲಿಯ ದಿಗಂಬರ್ ಜೈನ್ ಮಹಾಸಭಾದ ನೆರವಿನಿಂದ ಇಲ್ಲಿ ಈ ಕೋರ್ಸ್ಗಳು ನಡೀತಾ ಇದೆ. 3 ಬಗೆಯ ಕೋರ್ಸ್ಗಳು ಇಲ್ಲಿದೆ. ಒಂದು ಇಂಟ್ರಡಕ್ಷನ್ ಟು ಪ್ರಾಕೃತ್ ಅನ್ನುವಂಥದ್ದು, ಇದಕ್ಕೆ ಯಾವ ಪ್ರೀವಿಯಸ್ ನಾಲೆಡ್ಜ್ ಕೂಡ ಬೇಕಾಗಿಲ್ಲ. ಎರಡನೇದಾಗಿ ರೀಡಿಂಗ್ಸ್ ಇನ್ ಪ್ರಾಕೃತ್ ಅಂತ 2ನೇ ಸ್ಟೇಜಿನ ಕೋರ್ಸು. ಇದಕ್ಕೆ ಪ್ರಾಕೃತದ ಸ್ವಲ್ಪ ಜ್ಞಾನ ಅಗತ್ಯ ಇದೆ. ಮೊದಲನೇ ಕೋರ್ಸನ್ನು ಮಾಡಿಕೊಂಡವರು 2ನೇ ಕೋರ್ಸಿಗೆ ಸೇರ್ಬೋದು. 3ನೇದಾಗಿ ಪ್ರಾಕೃತ್ ಲ್ಯಾಂಗ್ವೇಜ್ ಅಂತ ಹೇಳಿ, ಇದು ಪೋಸ್ಟ್ ಗ್ರಾಜ್ಯುಯೇಟ್ ಲೆವೆಲಲ್ಲಿ ಇರ್ತಕ್ಕಂಥ ಕೋರ್ಸ್. ಇದು ಲಂಡನ್ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಏಷ್ಯನ್ ಸ್ಟಡೀಸ್ನಲ್ಲಿ ಇರ್ತಕ್ಕಂಥ ಅವಕಾಶ. ಫ್ರಾನ್ಸಿನ ಲಿಯೋನ್ ವಿಶ್ವವಿದ್ಯಾಲಯದಲ್ಲಿ ಭಾರತೀಯ ಸಂಸ್ಕೃತಿ ಮತ್ತು ನಾಗರಿಕತೆಯ ಅಧ್ಯಯನ ವಿಭಾಗ ಹೊಂದಿದೆ. ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಇನ್ ಇಂಡಿಯನ್ ಕಲ್ಚರ್ ಆ್ಯಂಡ್ ಸಿವಿಲೈಸೇಷನ್ ಅಂತ ಹೇಳಿ. ಇಲ್ಲಿ HOD ಆಗಿ ಡಾಕ್ಟರ್ ಕ್ರಿಸ್ಟಿನ್ ಚೋಜನಾಕಿ ಅನ್ನುವಾಕೆ ಇದ್ದಾರೆ. ಅವರು ಕೆಲವು ಬಾರಿ ಭಾರತಕ್ಕೆ, ಬೆಂಗಳೂರಿಗೂ ಕೂಡ ಬಂದು ಹೋಗಿದ್ದಾರೆ. ಇವರು ಪ್ರಾಕೃತದ ಕುವಲಯ ಮಾಲಾವನ್ನು ಫ್ರೆಂಚ್ ಭಾಷೆಗೆ ಮತ್ತು ಅನಂತರ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ. ಇಲ್ಲಿ ಕೂಡ ಪ್ರಾಕೃತ ಅಧ್ಯಯನದ ಅವಕಾಶಗಳಿದ್ದಾವೆ. ಜರ್ಮನಿಯಲ್ಲಿ ಪ್ರಾಕೃತ ಅಧ್ಯಯನ ಮಾಡಿರ್ತಕ್ಕಂಥ ಸ್ಕಾಲರ್ಸ್ ಇದ್ದಾರೆ. ಮೇಡಮ್ ಕಿಯೋ ಅನ್ನುವಂಥವ್ರೊಬ್ಬರು. ಆಮೇಲೆ ಅಮೇರಿಕೆಯಲ್ಲೂ ಕೂಡ ಹಲವು ಪ್ರಾಕೃತ ವಿದ್ವಾಂಸರಿದ್ದಾರೆ. ಬಹಳ ಕಾಲ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದಂತಹ ಪಾಳಿ ಮತ್ತು ಪ್ರಾಕೃತ ಬೋಧಕರಾಗಿ ಕೆಲಸ ಮಾಡಿದಂತಹ ಡಾಕ್ಟರ್ ಪದ್ಮನಾಭ ಎಸ್ ಜೈನಿ ಅವರು ನಮ್ಮ ಕಾರ್ಕಳ ತಾಲೂಕಿನ ನಿಲ್ಲಿಕಾರ್ನವರು. ಈಗಾಗಲೇ 97-98 ವರ್ಷ ಅವರಿಗೆ. ಅನೇಕ ವರ್ಷಗಳ ಕಾಲ ಅಲ್ಲಿ ಬೋಧನೆ ಮಾಡಿ ಈಗ ನಿವೃತ್ತ ಜೀವನ ನಡೆಸ್ತಾ ಇದ್ದಾರೆ. ಪ್ಯಾರಿಸ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಕೃತ ಅಧ್ಯಯನಕ್ಕೆ ಅವಕಾಶ ಇದೆ. ಪ್ರೊಫೆಸರ್ ನಳಿನಿ ಬಲ್ಬೀರ್ ಅನ್ನುವಂಥವರು ಅಲ್ಲಿ ಇದ್ದಾರೆ. ಇಷ್ಟ ನಂತರ ನಾವೀಗ ಪ್ರಾಕೃತ ಮತ್ತು ಕರ್ನಾಟಕದ ಸಂಬಂಧಕ್ಕೆ ಬರೋಣ. ಕರ್ನಾಟಕಕ್ಕೆ ಲಿಪಿಯ ಪ್ರವೇಶ ಆಗಿದ್ದು ಬ್ರಾಹ್ಮಿ ಲಿಪಿಯಿಂದ. ಕನ್ನಡಕ್ಕೆ ತನ್ನ ಭಾಷೆ ಇತ್ತು, ಧ್ವನಿ ವ್ಯವಸ್ಥೆ ಇತ್ತು, ಆದರೆ ತನ್ನದೇ ಆದಂಥ ಲಿಪಿ ಆರಂಭದಲ್ಲಿ ಇರಲಿಲ್ಲ. ಈ ಪ್ರಾಕೃತದಿಂದ ಬ್ರಾಹ್ಮಿ ಲಿಪಿಯ ಪರಿಚಯ ಕನ್ನಡಕ್ಕೆ ಆಯಿತು. ಈ ಪರಿಚಯ ಮಾಡಿಸಿದ್ದು ಮೌರ್ಯ ಅಶೋಕ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ. ಅಲ್ಲಿಯವರೆಗೂ ಕ್ರಿಸ್ತಶಕ 3ನೇ ಶತಮಾನದವರೆಗೂ ಕೂಡ, ಕ್ರಿಸ್ತಪೂರ್ವ 3ರಿಂದ ಕ್ರಿಸ್ತಶಕ 3ನೇ ಶತಮಾನದವರೆಗೂ ಭಾರತದಲ್ಲಿ ಪ್ರಾಚುರ್ಯದಲ್ಲಿ ಇದ್ದಿದ್ದು ಪ್ರಾಕೃತವೇ. ಶಿಲಾಶಾಸನಗಳೆಲ್ಲ ಆ ಭಾಷೆದೇನೆ. ಕರ್ನಾಟಕದಲ್ಲಿ 7 ಕಡೆಗಳಲ್ಲಿ ಅಶೋಕನಿಂದ ಇಡಿಸಲ್ಪಟ್ಟಂತಹ ಪ್ರಾಕೃತ ಶಾಸನಗಳು ಸಿಕ್ಕಿದ್ದಾವೆ. ಬ್ರಹ್ಮಗಿರಿ, ಜಟಿಂಗರಾಮೇಶ್ವರ, ಚಿತ್ರದುರ್ಗ ಜಿಲ್ಲೆಯ ಸಿದ್ದಾಪುರ, ಆಮೇಲೆ ಉದೋಗೊಳ್, ನಿಟ್ಟೂರು, ಬಳ್ಳಾರಿ ಜಿಲ್ಲೆಯ ನಿಟ್ಟೂರು, ಕೊಪ್ಪಳ, ಮಸ್ಕಿ, ಸನ್ನತಿ, ಕಲಬುರಗಿ ಜಿಲ್ಲೆಯ ಸನ್ನತಿ, ಇಂಥಲ್ಲೆಲ್ಲ. ಇವೆಲ್ಲ ರಾಜಾಜ್ಞೆಯನ್ನು ತಿಳಿಸುವಂಥ ಶಾಸನಗಳು. ಆತ ಬರೆಸಿದ ಇಂಥ ಶಾಸನಗಳ ಪೈಕಿ 50% ಕರ್ನಾಟಕದಲ್ಲೇ ಇದೆ. ಕರ್ನಾಟಕದಲ್ಲಿ ಸುಮಾರು 350 ಪ್ರಾಕೃತ ಶಾಸನಗಳು ಸಿಕ್ಕಿದೆ. ಇವೆಲ್ಲ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ್ದು, ಜೈನ ಧರ್ಮಕ್ಕೆ ಸಂಬಂಧಿಸಿದ್ದಲ್ಲ. ಕ್ರಿಸ್ತಪೂರ್ವ 3ನೇ ಶತಮಾನದ ಹೊತ್ತಿಗೆ
ಕಂಡ ಈ ಬರವಣಿಗೆ ಕ್ರಿಸ್ತ ಶಕ 1ನೇ ಶತಮಾನದ ಹೊತ್ತಿಗೆ ಕರ್ನಾಟಕದ ಬಹುಭಾಗದಲ್ಲಿ ವ್ಯಾಪಿಸಿಕೊಂಡಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿ, ಬೆಳಗಾವಿಯ ವಡಗಾಂವ್, ಮಾಧವಪುರ, ಧಾರವಾಡ ಜಿಲ್ಲೆಯ ವಾಸನ್, ಬಳ್ಳಾರಿಯ ಹಂಪಿ, ಹಿರೇಹಡಗಲಿ, ಕಲಬುರಗಿಯ ಸನ್ನತಿ, ಜೇವರ್ಗಿ ಇತ್ಯಾದಿ ಸ್ಥಳಗಳು, ಶಿವಮೊಗ್ಗ ಜಿಲ್ಲೆಯ ಮಳವಳ್ಳಿ, ಇಲ್ಲೆಲ್ಲ ಪ್ರಾಕೃತ ವ್ಯಾಪಿಸಿದ್ದರ ಬಗ್ಗೆ ಆಧಾರಗಳು ಸಿಕ್ಕಿದ್ದಾವೆ. ಇಲ್ಲಿ ಪ್ರಾಕೃತ ಕುಟುಂಬಕ್ಕೆ ಸೇರಿದಂಥ ಮಾಗಧಿ, ಅರ್ಧ ಮಾಗಧಿ, ಶೌರಸೇನಿ, ಮಹಾರಾಷ್ಟ್ರಿ, ಪೈಶಾಚಿ ಈ ಭೇದಗಳು ಈ ಶಾಸನಗಳಲ್ಲಿ ಸಿಗುತ್ತೆ. ಕ್ರಿಸ್ತಶಕ 1ರಿಂದ 3ನೇ ಶತಕದಲ್ಲಿ ದಕ್ಷಿಣದಲ್ಲಿ ಬಳಕೆಯಲ್ಲಿದ್ದಿದ್ದು ಶೌರಸೇನಿ ಪ್ರಾಕೃತ. ಕೊಂಡಕೊಂದಾಚಾರ್ಯರ ಗ್ರಂಥಗಳಲ್ಲಿ ಇರುವುದು ಇದೇ ಪ್ರಾಕೃತ, ಅಂದರೆ ಶೌರಸೇನಿ ಪ್ರಾಕೃತ. ಕೊಂಡಕೊಂದಾಚಾರ್ಯರು ಕ್ರಿಸ್ತಶಕ 1ನೇ ಶತಮಾನಕ್ಕೆ ಸೇರಿದವರು. ಅವರ ಕಾಲದ ಬಗ್ಗೆ ಸ್ವಲ್ಪ ವಾಗ್ವಾದಗಳಿದ್ದಾವೆ. 1ನೇ ಶತಮಾನ ಅನ್ನೋದು ಆನೆ ಉಪಾಧ್ಯಾಯವರು ತಲುಪಿರ್ತಕ್ಕಂಥ ಅಭಿಪ್ರಾಯ. ಪ್ರಾಕೃತವನ್ನು ದೂರ ಇಡ್ತಾ ಬಂದಿದ್ದಂಥ ವೈದಿಕರು ಕ್ರಿಸ್ತಶಕ 3-4ನೇ ಶತಮಾನದಲ್ಲಿ ಇದನ್ನು ಬಳಸಲಿಕ್ಕೆ ಶುರು ಮಾಡಿದರು. ಆಮೇಲೆ ಅವರು ಸಂಸ್ಕೃತಕ್ಕೆ ಹೊರಳಿಕೊಂಡರು. ಈ ಕಾಲದಲ್ಲಿ ಜೈನರು ಸಂಸ್ಕೃತದಲ್ಲಿ ಶಾಸನವನ್ನು ಬರೆಸಿದರು. ಅನಂತರ ಮಿಶ್ರ ಭಾಷೆಯಲ್ಲಿ ಬರೆಸಿದರು. 4ನೇ ಶತಮಾನದ ನಂತರ ಪ್ರಾಕೃತ ಮತ್ತು ದೇಶ ಭಾಷೆಯಲ್ಲಿ ಅಂದರೆ ಕನ್ನಡದಲ್ಲಿ ಶಾಸನ ಬರೆಸಲಿಕ್ಕೆ ಪ್ರಾರಂಭ ಮಾಡಿದರು. 6ನೇ ಶತಕದಿಂದ ಕನ್ನಡವನ್ನೇ ಪ್ರಧಾನವಾಗಿ ಬಳಸಲಿಕ್ಕೆ ಪ್ರಾರಂಭ ಮಾಡಿದರು. ಕನ್ನಡ ಮತ್ತು ಪ್ರಾಕೃತದ ಸಂಬಂಧ ಹೇಗಿದೆ, ಯಾವ ರೀತಿ ನಾವು ಇದನ್ನು ಟ್ರೇಸ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೆಲವು ಅಂಶಗಳನ್ನು ತಿಳ್ಕೊಬೋದು. ಒಂದು, ಕನ್ನಡದ ಕಂದ ಪದ್ಯಗಳೇನಿದೆ ಪ್ರಾಕೃತದಲ್ಲಿ ಕಂದ ಅ ಅನ್ನುವ ಛಂದಸ್ಸಾಗಿ ಬಳಕೆಯಲ್ಲಿದೆ. ಸೊ ನಮ್ಮ ಕಂದ ಪ್ರಾಕೃತದಿಂದ ಬಂದಿದ್ದು, ಸಂಸ್ಕೃತದಿಂದ ಅಲ್ಲ. ಆಮೇಲೆ ಎರಡನೇದು, ಸ್ವರದಲ್ಲಿ ಬರುವ ಋಕಾರ, ಋಷಿ ಅನ್ನುವಲ್ಲಿ ಬರುವ ಋಕಾರ ಇದು ಪ್ರಾಕೃತದಿಂದ ಬಂದದ್ದು. ವರ್ಗೀಯ ಮಹಾಪ್ರಾಣಾಕ್ಷರಗಳು ಖ, ಘ, ಝ ಇಂಥ ವರ್ಗೀಯ ಮಹಾಪ್ರಾಣಾಕ್ಷರಗಳು ಪ್ರಾಕೃತದಿಂದ ಬಂದಿದ್ದು. ಅವರ್ಗೀಯ ವ್ಯಂಜನಗಳಲ್ಲಿ ಬರ್ತಕ್ಕಂಥ ಶ, ಶ, ಹ ಇವೆಲ್ಲ ಪ್ರಾಕೃತದಿಂದ ಬಂದಿದ್ದು. ಅನುನಾಸಿಕಗಳೇನಿದ್ದಾವೆ, ವರ್ಗೀಯ ವ್ಯಂಜನಗಳ ಕೊನೆಯ ಅಕ್ಷರಗಳು ಕ ಕ ಗ ಗ ङ ಚ ಚ ಜ ಜ ಞ ತ ತ ದ ದ ನ, ಈ 5 ವರ್ಗೀಯ ಅನುನಾಸಿಕಗಳೇನಿದ್ದಾವೆ ಇವು ಪ್ರಾಕೃತದಿಂದ ಬಂದಿದ್ದು. ಪ್ರೊಫೆಸರ್ ಶೆಟ್ಟರ್ ಈ ಬಗ್ಗೆ ಸಾಕಷ್ಟು ವಿವರವಾಗಿ ಬರೀತಾರೆ. ಚಂಪು ಪ್ರಕಾರ ನಮಗೆ ಬಂದದ್ದು ಪ್ರಾಕೃತದಿಂದ. ಪ್ರಾಕೃತದ ಮೊದಲ ಚಂಪು ಕಾವ್ಯ ಕುವಲಯಮಾಲ, ಅದನ್ನೇ ಕ್ರಿಸ್ಟಿನ್ ಚೋಜನ್ ಹಾಕಿ ಕನ್ನಡಕ್ಕೆ ಇದಕ್ಕೆ ಫ್ರೆಂಚ್ ಭಾಷೆಗೆ ಅನುವಾದ ಮಾಡಿದ್ದು. ಅನಂತರ ಅವರು ಮತ್ತು ಹಂಪನ ಸೇರಿ ಅದನ್ನು ಇದಕ್ಕೆ ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ. ಆಮೇಲೆ ಕನ್ನಡದಲ್ಲಿ ಇರುವ ಚರಿತ ಕಾವ್ಯಗಳು ಏನಿದ್ದಾವೆ, ರಾಮಚಂದ್ರ ಚರಿತ ಪುರಾಣ, ಈ ಚರಿತ ಕಾವ್ಯಗಳಿಗೆ ಪ್ರಾಕೃತದಲ್ಲಿ ಒಂದು ಪರಂಪರೆನೇ ಇದೆ. ಕನ್ನಡ ಆ ಪರಂಪರೆಯನ್ನು ತನ್ನಲ್ಲಿಗೆ ತಗೊಳ್ತು. ಕನ್ನಡದ ಜೈನ ಕವಿಗಳು ಅದನ್ನು ತಗೊಳ್ತು. ಹಾಗೆಯೇ ನಮ್ಮಲ್ಲಿ ಚಕ್ರೇಶ್ವರ ಚರಿತೆ ರನ್ನ ಬರೆದಿದ್ದು ಅಂತ ನಮಗೆ ಗೊತ್ತಿದೆ, ಆದರೆ ಅದು ನಮಗೆ ಸಿಕ್ಕಿಲ್ಲ ಇನ್ನು. ಪರಶುರಾಮ ಚರಿತೆ, ಸುಕುಮಾರ ಚರಿತೆ, ಶಾಂತಿನಾಥ ಕವಿಯ ಸುಕುಮಾರ ಚರಿತೆ, ಜನನ ಯಶೋಧರ ಚರಿತೆ, ಈ ಚರಿತ ಕಾವ್ಯಗಳ ಪರಂಪರೆ ನಮಗೆ ಬಂದಿದ್ದು ಪ್ರಾಕೃತದಿಂದ. ಹಳೆಗನ್ನಡ ಕವಿಗಳು ಕನ್ನಡ, ಸಂಸ್ಕೃತ, ಪ್ರಾಕೃತ ಮೂರನ್ನೂ ಚೆನ್ನಾಗಿ ಬಲ್ಲವರಾಗಿದ್ದರು. ಅವರ ಅಧ್ಯಯನ ಈ 3 ಭಾಷೆಗಳಲ್ಲಿ ಸ್ಫುಟಗೊಂಡಿತ್ತು, ಗಟ್ಟಿಯಾಗಿತ್ತು. ಆದ್ದರಿಂದಲೇ ಹಳೆಗನ್ನಡದ ಕಾವ್ಯಗಳು ಅಷ್ಟು ಗಟ್ಟಿಯಾದಂಥ ಕಾವ್ಯಗಳಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಸಂಸ್ಕೃತ ನಾಟಕಗಳಲ್ಲಿ ಕಾಳಿದಾಸ, ಭಾಸ, ಭವಭೂತಿ ಇಂಥವರಲ್ಲಿ ರಾಜ ವಿದೂಷಕರು ಮಾತ್ರ ಸಂಸ್ಕೃತದಲ್ಲಿ ಮಾತಾಡ್ತಿದ್ರು. ರಾಣಿ ಮತ್ತು ಇತರ ಪಾತ್ರಗಳ ಮಾತು ಪ್ರಾಕೃತದಲ್ಲಿ ಇರ್ತಿತ್ತು. ಅವರು ಸಂಸ್ಕೃತ ನಾಟಕಕಾರರು ಆ ರೀತಿ ಒಂದು ನಿಯಮವನ್ನು ಮಾಡಿಕೊಂಡಿದ್ದು. ಮುದ್ರಣ ಯುಗ ಬಂದ ಮೇಲೆ ಅಡಿಟಿಪ್ಪಣಿಯಲ್ಲಿ ಪ್ರಾಕೃತ ಮಾತುಗಳ ಸಂಸ್ಕೃತ ಛಾಯಾನುವಾದ ಸಿಕ್ತಿತ್ತು. ಹಿಂದೆ
ಪ್ರಕಟವಾದಂಥ ಆರಂಭದ ಎಡಿಷನ್ಗಳಲ್ಲಿ. ಆದರೆ ಆಮೇಲೆ ಆ ಅಡಿಟಿಪ್ಪಣಿಯಲ್ಲಿ ಸಂಸ್ಕೃತದ ಛಾಯಾನುವಾದ ಕೊಟ್ಟು ಮೂಲ ಟೆಕ್ಸ್ಟ್ನಲ್ಲಿ ಪ್ರಾಕೃತವನ್ನು ಕೊಡ್ತಕ್ಕಂಥ ರೂಢಿಯನ್ನು ಸಂಸ್ಕೃತ ವಿದ್ವಾಂಸರು ಬಿಟ್ಟುಬಿಟ್ರು. ಅವರೇನು ಮಾಡಿದರು, ಮೂಲ ಟೆಕ್ಸ್ಟ್ನಲ್ಲೇ ಸಂಸ್ಕೃತ ಛಾಯೆಯನ್ನು ಕೊಟ್ಟು ಪ್ರಾಕೃತವನ್ನು ಕೊಡೋದನ್ನೇ ಬಿಟ್ಟುಬಿಟ್ರು. ಈ ತಿರುಚುವಿಕೆಯಲ್ಲಿ ಮೊದಲು ಮೂಲ ಟೆಕ್ಸ್ಟ್ನಲ್ಲಿ ಪ್ರಾಕೃತ ಇದ್ದು ಸಂಸ್ಕೃತ ಛಾಯೆ ಅಡಿಟಿಪ್ಪಣಿಯಲ್ಲಿತ್ತು. ಎರಡನೇ ಹಂತದಲ್ಲಿ ಈ ಸಂಸ್ಕೃತ ಛಾಯೆ ಅನುವಾದ ಮೂಲ ಟೆಕ್ಸ್ಟ್ಗೆ ಸೇರಿ ಮೂಲದಲ್ಲಿ ಇದ್ದಂತಹ ಪ್ರಾಕೃತ ವಾಕ್ಯಗಳು ಅಡಿಟಿಪ್ಪಣಿಗೆ ಬಂದವು. ಮುಂದಿನ ಹಂತದಲ್ಲಿ ಅಡಿಟಿಪ್ಪಣಿಯಲ್ಲೂ ಕೂಡ ಪ್ರಾಕೃತದ ಮಾತುಗಳು ಅದೃಶ್ಯವಾದವು. ಆದ್ದರಿಂದ ನಮಗೆ ಇವತ್ತು ಸಂಸ್ಕೃತ ನಾಟಕಗಳನ್ನು ಓದುವಾಗ ಎಲ್ಲವೂ ಸಂಸ್ಕೃತದಲ್ಲೇ ಇದೆ, ಆದ್ದರಿಂದ ಅಲ್ಲಿ ಪ್ರಾಕೃತ ಕಾಣೋದೇ ಇಲ್ಲ. ಹೀಗೆ ಆದ್ರಿಂದ ಪ್ರಾಕೃತವನ್ನು ಆಡ್ತಾ ಇದ್ದಂಥ ಪಾತ್ರಗಳು ಕೂಡ ಸಂಸ್ಕೃತದಲ್ಲೇ ಮಾತಾಡ್ತವೆ ಅಂತ ನಾವಿವತ್ತು ತಿಳ್ಕೊಳ್ಳೋದಕ್ಕೆ ಕಾರಣ, ಆ ಭ್ರಮೆಗೆ ಅದು ಕಾರಣ. ಇಲ್ಲಿಂದ ಪ್ರಾಕೃತದ ಅವನತಿ ಪ್ರಾರಂಭ ಆಯಿತು. ಕ್ರಮೇಣ ಫುಟ್ನೋಟ್ಗಳು ಎಲ್ಲ ನಿಂತೋದು. ಕರ್ನಾಟಕದಲ್ಲಿ ಪ್ರಾಕೃತದ ಗ್ರಂಥ ರಚನೆ ಹೇಗಾಗಿದೆ, ಯಾರಿಂದ ಆಗಿದೆ, ಯಾವ್ಯಾವುದಾಗಿದೆ, ಇದನ್ನ ಸ್ವಲ್ಪ ನೋಡ್ಬೋದು ನಾವು. ಒಂದು ಕುಂದಾಚಾರ್ಯರು, ಆಗ ಕೊಂಡ ಅನ್ನಲ್ಲ, ಅದೇನು ಕೊಂಡ ಹೀಗೆ ಎರಡು ಒಂದೇ. ಇವರು 3 ಗ್ರಂಥಗಳನ್ನು ರಚನೆ ಮಾಡಿದರು. ಇವರು ಕರ್ನಾಟಕದ ಗಡಿ ಭಾಗದಲ್ಲಿ ಇದ್ದವರು. ಪಂಚಾಸ್ತಿಕಾಯ, ಸಮಯಸಾರ, ರಯಣಸಾರ ಅನ್ನುವಂಥ 3 ಗ್ರಂಥಗಳನ್ನು ರಚನೆ ಮಾಡಿದರು. 5ರಿಂದ 7ನೇ ಶತಮಾನದ ನಡುವಿನ ಕಾಲ ಅಂತ ಹೇಳಿ ಇದು ಪ್ರಕಟ ಆಗಿದ್ದು. ತಂಬಲೂರಾಚಾರ್ಯರು ಆಗಮ ವ್ಯಾಖ್ಯಾನ ಗ್ರಂಥಗಳನ್ನು ಬರೆದರು. ಧವಲ ಗ್ರಂಥದ ಜೈನ ಆಗಮಗಳ ಟೀಕೆ, ಧವಲ ಗ್ರಂಥದ ಏಕೈಕ ಹಸ್ತಪ್ರತಿ ಅದು ಪ್ರಾಕೃತದಲ್ಲಿದೆ, ಆದರೆ ಕನ್ನಡ ಲಿಪಿಯಲ್ಲಿದೆ. ಅದು ಮೂಡುಬಿದಿರೆಯಲ್ಲಿ ಸುರಕ್ಷಿತವಾಗಿ ಇದ್ದಿದ್ದು ಅನಂತರದಲ್ಲಿ ಆನೆ ಉಪಾಧ್ಯ ಮತ್ತು ಇನ್ನೊಬ್ಬ ವಿದ್ವಾಂಸರ ಮೂಲಕ 16 ವಾಲ್ಯೂಮ್ಗಳಲ್ಲಿ ಅದರ ಎಡಿಟಿಂಗ್ ಆಗಿ ಹಿಂದಿ ಅನುವಾದದ ಜೊತೆಯಲ್ಲೇ ಅದು ಪ್ರಕಟ ಆಯಿತು. ಈಗ ಕನ್ನಡದಲ್ಲೂ ಕೂಡ ಶ್ರವಣಬೆಳಗೊಳದ ಚಾರುಕೀರ್ತಿ ಭಟ್ಟಾರಕರ ಯೋಜನೆ ಪ್ರಕಾರ 45 ವಾಲ್ಯೂಮ್ಗಳಲ್ಲಿ ಅದು ಪ್ರಕಟ ಆಗಿದೆ. ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು, ಇವರು ಚಾವುಂಡರಾಯನ ಗುರುಗಳು. ಚಾವುಂಡರಾಯ ಶ್ರವಣಬೆಳಗೊಳದಲ್ಲಿ ಗೊಮ್ಮಟ ವಿಗ್ರಹವನ್ನು ಕೆತ್ತಿಸ್ತಾ ಇದ್ದಾಗ ಅವ್ರ ಜೊತೆಯಲ್ಲಿ ಇದ್ದಂಥ ಗುರುಗಳು ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು. ಇವರು ಈ ಷಟ್ಕಂಡಾಗಮದ ಸಾರವನ್ನು ಬರೆದಿದ್ದಾರೆ ಪ್ರಾಕೃತದಲ್ಲಿ. ಅದಕ್ಕೆ ಗೊಮ್ಮಟ ಸಾರ ಅಂತ ಹೆಸರಿಟ್ಟಿದ್ದಾರೆ. ಇದು ರಚನೆಯಾಗಿದ್ದು ಕನ್ನಡ ನಾಡಿನಲ್ಲಿ. ಕರ್ನಾಟಕದಲ್ಲಿ ಸಂಸ್ಕೃತ ಕೃತಿ ರಚನೆಗೂ ಮುನ್ನವೇ ಪ್ರಾಕೃತ ಕೃತಿಗಳು ರಚನೆಯಾಗಿ ಕನ್ನಡ ಭಾಷೆಗೆ ಕಿರೀಟ ಇಟ್ಟ ಹಾಗೆ ಇದ್ದುವು ಅನ್ನೋದನ್ನು ನಾಗವರ್ಮ ಹೇಳಿದ್ದಾನೆ. ಈ ನಾಗವರ್ಮ ಇದ್ದಿದ್ದು ಕ್ರಿಸ್ತಶಕ 1042ರಲ್ಲಿ. ಆ ಮಾತು ಹೀಗಿದೆ: ಸಕ್ಕದದೊಳ್ ಮುನ್ನಂ ಪಾಗದದೊಳಾದ ಸುಕೃತಿಗಳೆಲ್ಲಂ ಕನ್ನಡ ಮುಡಿಗವಿದಂತೆ ಜಗನ್ನುತಂ. ತನ್ನ ವರ್ಧಮಾನ ಪುರಾಣದಲ್ಲಿ 16ನೇ ಅಧ್ಯಾಯದ 49ನೇ ಶ್ಲೋಕದಲ್ಲಿ ಈ ಮಾತನ್ನು ಹೇಳ್ತಾನೆ. ಸಕ್ಕದದೊಳ್ ಮುನ್ನಂ ಪಾಗದದೊಳ್ ಆದ. ಸಕ್ಕದದೊಳ್ ಸಂಸ್ಕೃತಕ್ಕಿಂತ ಮೊದಲು ಪ್ರಾಕೃತದಲ್ಲಿ ಪಾಗದ ಅಂದರೆ ಪ್ರಾಕೃತ, ಪಾಗದದೊಳ್ ಆದ ಸುಕೃತಿಗಳೆಲ್ಲವಂ ಪ್ರಾಕೃತದಲ್ಲಿ ಮೂಡಿ ಬಂದಂಥ ಒಳ್ಳೆಯ ಕೃತಿಗಳೆಲ್ಲವೂ ಕೂಡ ಕನ್ನಡ ಮುಡಿಗವಿದಂತೆ ಜಗನ್ನುತಂ. ಕನ್ನಡದ ಮುಡಿಯನ್ನೇ ಆವರಿಸಿದ ಹಾಗೆ ಜಗತ್ತಿನಲ್ಲಿ ಹೊಗಳಲ್ಪಡ್ತಾ ಇರೋ ರೀತಿಯಲ್ಲಿ ಇವು ಇದ್ದಾವೆ. ಶ್ರೀ ವಿಜಯ ಹೇಳ್ತಾನೆ ತನ್ನ ಇದರಲ್ಲಿ ಕವಿರಾಜ ಮಾರ್ಗದಲ್ಲಿ, ಏನು, ನೀವು ಸಂಸ್ಕೃತದಲ್ಲಿ ಬರೆಯೋದಾದರೆ ಸಂಸ್ಕೃತದಲ್ಲಿ ಬರೀರಿ, ಪ್ರಾಕೃತದಲ್ಲಿ ಬರೆಯೋದಾದರೆ ಪ್ರಾಕೃತದಲ್ಲಿ ಬರೀರಿ, ಇವೆರಡನ್ನು ಬೆರೆಸ್ಲಿಕ್ಕೆ ಹೋಗಬೇಡಿ ಅಂತ. ಸಕ್ಕದಮುಂ ಪಾಗದಮುಂ ಅದಕ್ಕುಂ ಬಗೆದಂತೆ ಸಮರಿ ಪೇಳಲ್ ಮುನ್ನಂ ನಿಕ್ಕುವಂ ಮೊಳವಪ್ಪುದರಿಂ ತಕ್ಕಂತ ಅವರಿವರ ಲಕ್ಷಣಮಂ. ಅಂದರೆ ಸಕ್ಕದ ಸಂಸ್ಕೃತ, ಪಾಗದ ಭಾಷೆಯಲ್ಲಿ ಅಂದರೆ ಪ್ರಾಕೃತ, ಸಂಸ್ಕೃತ ಪ್ರಾಕೃತ ಭಾಷೆಯಲ್ಲಿ
ಖಚಿತವಾಗಿ ನಿಜವಾಗಿ ಹೇಳುವಂತಹದ್ದು ಇದ್ದಾವೆ. ಲಕ್ಷಣಶಾಸ್ತ್ರ ಗ್ರಂಥಗಳು, ಅವುಗಳಲ್ಲಿ ತಿಳಿಸುವ ಲಕ್ಷಣಗಳಿಗೆ ಹೊಂದಿಕೆಯಾಗುವ ಲಕ್ಷ್ಯ ಗ್ರಂಥಗಳು ಸಕ್ಕದ ಪಾಗದಗಳಲ್ಲಿ ಬೇಕಾದಷ್ಟಿದ್ದಾವೆ. ನಾವು ಕನ್ನಡದಲ್ಲಿ ಬಯಸಿದಂತೆ ಹೊಂದಿಸಿ ಹೇಳಲು ಇವುಗಳನ್ನು ಬಳಸಿಕೊಳ್ಳಬೇಕು. ಕವಿಗಳಿಗೆ ಒಂದು ಕಿವಿ ಮಾತು ಹೇಳ್ತಾನೆ, ಸಂಸ್ಕೃತ ಮತ್ತು ಪ್ರಾಕೃತ ಎರಡರಲ್ಲೂ ಬೇಕಾದಷ್ಟು ಲಕ್ಷಣ ಗ್ರಂಥಗಳಿದ್ದಾವೆ, ಇದನ್ನು ನಾವು ಕನ್ನಡಕ್ಕೆ ಹೊಂದಿಕೆ ಆಗುವ ಹಾಗೆ ಬಳಸಿಕೊಳ್ಳಬೇಕು. ಕವಿಗಳಿಗೆ ಎಂತಹ ಒಂದು ತಂತ್ರವನ್ನು ಉಪಾಯವನ್ನು ಹೇಳಿಕೊಟ್ಟಿದ್ದಾನೆ ನೋಡಿ. ಹೀಗೆ ಕನ್ನಡ ನಾಡಿಗೂ ಪ್ರಾಕೃತಕ್ಕೂ ಸಾಕಷ್ಟು ವಿಸ್ತಾರವಾಗಿರ್ತಕ್ಕಂಥ ಮೂಲಭೂತವಾದಂಥ ಸಂಬಂಧಗಳು ಇದ್ದಾವೆ. ಇವನ್ನ ಬಳಸಿಕೊಳ್ತಕ್ಕಂತಹ ಉಳಿಸಿಕೊಳ್ತಕ್ಕಂತಹ ಕೆಲಸ ಈಗ ಆಗಬೇಕಾಗಿದೆ. ಆದ್ರಿಂದಲೇ ಪ್ರಾಕೃತ ಅಧ್ಯಯನದ ಕೋರ್ಸ್ಗಳನ್ನು ತೆರಿಬೇಕಾಗಿದೆ. ಈಗಾಗಲೇ ಶ್ರವಣಬೆಳಗೊಳದ ರಾಷ್ಟ್ರೀಯ ಪ್ರಾಕೃತ ಅಧ್ಯಯನ ಸಂಸ್ಥೆ ಆ ಕೋರ್ಸ್ಗಳನ್ನು ನಡೆಸ್ತಾ ಇದೆ, ಕರೆಸ್ಪಾಂಡೆನ್ಸ್ ಕೋರ್ಸ್ಗಳನ್ನು. ಅಲ್ಲಿ ಸೇರಿಕೊಂಡು ಹೆಸರನ್ನು ರಿಜಿಸ್ಟರ್ ಮಾಡಿಕೊಂಡು ಎಕ್ಸ್ಟರ್ನಲ್ ಆಗಿ ಆ ಅಭ್ಯಾಸವನ್ನು ಮಾಡ್ಬೋದು. ಅನೇಕ ಅವಕಾಶಗಳಿದ್ದಾವೆ ಪ್ರಾಕೃತದಲ್ಲಿ ಸಂಶೋಧನೆಯನ್ನು ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಕೆಲವು ಸೂಚನೆಗಳನ್ನು ಕೊಡೋದಾದರೆ, ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಾಕೃತ ಶಾಸನಗಳನ್ನು ಅಧ್ಯಯನ ಮಾಡೋದಕ್ಕೆ ಇನ್ನೂ ನಾವು ತೊಡಗಬೇಕಾಗಿದೆ. ಸರಿಯಾದ ಅಧ್ಯಯನ ಅಲ್ಲಿ ಆಗಿಲ್ಲ. ಶೆಟ್ಟರ್ ಅಂತ ಕೆಲವರನ್ನು ಬಿಟ್ಟರೆ, ಒಂದು ಕೈ ಬೆರಳೆಣಿಕೆಯಷ್ಟು ಜನಗಳನ್ನು ಬಿಟ್ಟರೆ ಯಾರೂ ಅದರಲ್ಲಿ ತೊಡಗಿಲ್ಲ. ಮತ್ತು ಹಲವು ದಿಕ್ಕುಗಳಿಂದ ಈ ಶಾಸನಗಳ ಅಧ್ಯಯನಕ್ಕೆ ತೊಡಗೋದಕ್ಕೆ ಅವಕಾಶ ಇದೆ. ಮೊದಲನೇದಾಗಿ ಭಾಷಿಕ ಅಧ್ಯಯನವನ್ನು ಮಾಡ್ಬೋದು ನಾವು. ಈ ಭಾಷಿಕ ಅಧ್ಯಯನದಲ್ಲಿ ಶಬ್ದ ನಿಷ್ಪತ್ತಿ ಮತ್ತು ವ್ಯಾಕರಣದ ದೃಷ್ಟಿಯಿಂದ ಕರ್ನಾಟಕದಲ್ಲಿನ ಪ್ರಾಕೃತ ಶಾಸನಗಳ ಭಾಷಿಕ ಅಧ್ಯಯನವನ್ನು ನಾವು ಮಾಡ್ಬೋದು. ಎರಡನೇದಾಗಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ದೃಷ್ಟಿಯಿಂದ ಅಧ್ಯಯನ. ಈ ರೀತಿಯಲ್ಲಿ ನಾವು ಪ್ರಾಕೃತ ಶಾಸನಗಳನ್ನು ಅಧ್ಯಯನ ಮಾಡ್ಬೋದು. ಎರಡನೇದಾಗಿ ಕನ್ನಡದಲ್ಲಿನ ಶಬ್ದಗಳೇನಿದ್ದಾವೆ, ಈ ಶಬ್ದಗಳಿಗೆ ಪ್ರಾಕೃತ ಮೂಲ ಯಾವುದು, ಅಲ್ಲಿಂದ ಇದು ರೂಪುಗೊಂಡು ಬಂದಿದ್ದು ಹೇಗೆ, ಎಟಿಮಾಲಜಿ, ಶಬ್ದ ನಿಷ್ಪತ್ತಿ ಶಾಸ್ತ್ರದ ದೃಷ್ಟಿಯಿಂದ ನಾವು ಇದನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಕನ್ನಡದಲ್ಲಿ ಓಜ, ನಾಡೋಜ ಅನ್ನೋ ಶಬ್ದ ಇದೆ. ಈ ಓಜ ಬಂದಿದ್ದೆಲ್ಲಿಂದ? ಉವಜ್ಜ. ಪ್ರಾಕೃತದಲ್ಲಿ ಇದರ ಮೂಲ ರೂಪ ಉವಜ್ಜ. ಉವಜ್ಜ ಅಂದರೆ ಉಪಾಧ್ಯಾಯ. ನಮೋ ಉವಜ್ಜಾಯಾಣಂ, ಜೈನರ ಪಂಚ ನಮಸ್ಕಾರದಲ್ಲಿ ಒಂದು ಮಂತ್ರ, ಅದು 5 ಮಂತ್ರಗಳಲ್ಲಿ ಇದು ಒಂದು ಮಂತ್ರ. ಸೊ ಉವಜ್ಜಾಯಾಣಂ, ಉವಜ್ಜ ಅಂದರೆ ಉಪಾಧ್ಯಾಯ ಅಂತ ಹೇಳಿ. ಈ ಉಪಾಧ್ಯಾಯ ಕನ್ನಡಕ್ಕೆ ಬರುವಾಗ ಪರಿವರ್ತನೆಗೊಂಡು ಪಲ್ಲಟಗೊಂಡು ಓಜ ಆಗಿದೆ. ಅದೇ ರೀತಿಯಲ್ಲಿ ಮುನಿ ಅನ್ನೋದೇನಿದೆ, ಪ್ರಾಕೃತದ ಮುನಿ ಕನ್ನಡದಲ್ಲಿ ಮುನಿ ಆಗಿದೆ. ಸಂಸ್ಕೃತದಲ್ಲೂ ಅದೇ ಶಬ್ದ ಇದೆ. ಮುನಿ ಸಂಸ್ಕೃತ ಮತ್ತು ಕನ್ನಡ ಎರಡಕ್ಕೂ ಕೂಡ ಮುನಿಯಾಗಿ ಬಂದಿದೆ. ಅರಹಂತ, ಅಸರೀರ, ಆಯಿರಿಯ, ಉವಜ್ಜಾಯ ಮುನಿನೋ, ಷಡಮಕ್ಕರ ನಿಪ್ಪಣ್ಣೋ, ಓಂಕಾರೋ ಪಂಚಪರಮೇಟ್ಟಿ. ಜೈನರಲ್ಲಿ ಓಂಕಾರ ಅನ್ನೋ ಶಬ್ದ ಹೇಗೆ ಉತ್ಪತ್ತಿ ಆಯಿತು ಅನ್ನೋದನ್ನು ಹೇಳಬೇಕಾದ್ರೆ ಈ ಮಾತು ಹೇಳ್ತಾರೆ. ಅರಹಂತ, ಅಶರೀರ, ಆಯಿರಿಯ ಅಂದರೆ ಆಚಾರ್ಯ, ಉವಜ್ಜಾಯ ಉಪಾಧ್ಯಾಯ, ಮುನಿನೋ ಮುನಿ. ಇವೆಲ್ಲವೂ ಷಡಮಕ್ಕರ ನಿಪ್ಪಣ್ಣು, ಈ ಅಕ್ಷರಗಳು ಸೇರಿ ಓಂಕಾರ ಆಯಿತು. ಇದು ಪಂಚಪರಮೇಷ್ಠಿಗಳನ್ನು ಸೂಚಿಸುತ್ತೆ. ಸೊ ಮುನಿ ಪ್ರಾಕೃತ ಮೂಲ, ಅದು ಸಂಸ್ಕೃತ ಮತ್ತು ಕನ್ನಡದಲ್ಲಿ ಮುನಿಯಾಗಿದೆ. ಆಮೇಲೆ ಉಪಯೋಗ ಅನ್ನೋ ಶಬ್ದ, ಇದು ಪ್ರಾಕೃತದಲ್ಲಿ ಇರ್ತಕ್ಕಂಥದ್ದು ಉಪಯೋಗ ಅಂತ. ಜೀವೋ ಉಪಯೋಗಮೋ ಅಮುತ್ತಿ ಕತ್ತ ಸದೇಹ ಪರಿಮಾಣೋ ಬೋತ್ತ ಸಂಸಾರತ್ತೋ ಸಿದ್ಧೋಸೋ ವಿಸಸೋಡ್ಡಗಯಿ. ಜೈನರ ಒಂದು ಪುಟ್ಟ ಗ್ರಂಥ, ದ್ರವ್ಯ ಸಂಗ್ರಹ. ದ್ರವ್ಯ ಅಂದರೆ ಈ ಇಡೀ ಜಗತ್ತು 6 ಬಗೆಯ ವಸ್ತುಗಳಿಂದ ಆಗಿದೆ. ಜೀವ, ಉದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ ಅನ್ನುವಂಥದ್ದು. ಇದರ ವಿವರಣೆ ಎಲ್ಲ ಬೇರೆ ಬೇಕಾದಷ್ಟಿದೆ ಬೇರೆ. ಸೊ ಈ ಷಡ್ದ್ರವ್ಯಗಳ ಲಕ್ಷಣವನ್ನು ಹೇಳ್ತಕ್ಕಂಥ 57 ಗಾಹೆಗಳ ಒಂದು ಪುಟ್ಟ ಗ್ರಂಥ ದ್ರವ್ಯ ಸಂಗ್ರಹ.
ನೇಮಿಚಂದ್ರ ಸಿದ್ಧಾಂತ ಚಕ್ರವರ್ತಿಗಳು ಬರೆದಿದ್ದು. ಇದ್ರ ಮೇಲೆ ವ್ಯಾಖ್ಯಾನಗಳು ಬೇಕಾದಷ್ಟಿದೆ. ಆ ವಿವರಗಳನ್ನು ಓದಿದರೆ ಮಾತ್ರ ಆ ಗಾಹೆಯ ಆಳವಾದಂಥ ಅರ್ಥ ಗೊತ್ತಾಗತ್ತೆ. ಇಡೀ ಜೈನ ಸಿದ್ಧಾಂತ ಅದರೊಳಗಡೆ ಇದೆ. ಸೊ ಅಲ್ಲಿ ಬರುತ್ತೆ ಜೀವೋ ಉಪಯೋಗಮೋ. ಈ ಜೀವ ಅಂತಕ್ಕಂಥದ್ದು ಹೇಗಿದೆ ಅಂದರೆ ಇದು ಉಪಯೋಗಕರವಾದದ್ದು. ಈ ಜೀವ ನಮ್ಮ ಉಪಯೋಗಕ್ಕೆ ಬರುತ್ತೆ. ಜೀವದಿಂದಲೇ ದೇಹದ ಉಪಯೋಗ. ಜೀವ ಇಲ್ಲದೆ ಇದ್ರೆ ದೇಹ ಯಾವ ಉಪಯೋಗಕ್ಕೂ ಬರಲ್ಲ. ಜೀವ ಉಪಯೋಗಮಯವಾದದ್ದು, ನಾವು ಬಳಸಿಕೊಳ್ಳಬಹುದು ಜೀವವನ್ನು ಆ ಅರ್ಥದಲ್ಲಿ. ಸೊ ಈ ಉಪಯೋಗ ಅನ್ನುವ ಮಾತು ಬಂದದ್ದು ಉಪಯೋಗ ಅನ್ನುವ ಪ್ರಾಕೃತದಿಂದ. ಆಮೇಲೆ ಕರ್ತ, ಸಂಸ್ಕೃತ ಶಬ್ದ ಇದೆ ಕರ್ತ, ಅದು ಕನ್ನಡದಲ್ಲೂ ಕೂಡ ಕರ್ತೃ ಅನ್ನುವ ಮಾತಲ್ಲೂ ಬಳಕೆಯಲ್ಲಿದೆ. ಇದು ಕರ್ತ, ಪ್ರಾಕೃತದಲ್ಲಿ ಕತ್ತ ಅಂತಿದೆ. ಜೀವೋ ಉಪಯೋಗಮೋ ಅಮುತ್ತಿ. ಕತ್ತ, ಅಮುತ್ತಿ ಅಂದರೆ ಅಮೂರ್ತವಾದದ್ದು. ಕತ್ತ ಅಂದರೆ ಕರ್ತ ಅಂದರೆ ತನ್ನ ಒಳಿತು ಕೆಡಕುಗಳನ್ನು ತಾನೇ ಮಾಡ್ಕೊಳ್ತಕ್ಕಂಥವ್ನು. ಸೊ ಕತ್ತ ಅಂದರೆ ಕರ್ತೃ ಅಂತಕ್ಕಂಥದ್ದು. ಈ ರೀತಿ ನೇರವಾಗಿ ಬಂದಿದೆ ಮತ್ತು ಪ್ರಾಕೃತದಿಂದ ಸಂಸ್ಕೃತಕ್ಕೆ ಹೋಗಿ ಕೂಡ ಕನ್ನಡಕ್ಕೆ ಬಂದಿದೆ. ಈ ರೀತಿ ಶಬ್ದಗಳ ನಿಷ್ಪತ್ತಿ ಮತ್ತು ಅವು ಈ ಕಡೆ ಭಾಷಾಂತರವಾಗಬೇಕಾದ್ರೆ, ಭಾಷೆಯಿಂದ ಭಾಷೆಗೆ ಬರಬೇಕಾದ್ರೆ ಯಾವ ರೀತಿಯಲ್ಲಿ ರೂಪ ಪರಿವರ್ತನೆ ಮಾಡಿಕೊಳ್ತು ಅಂತಕ್ಕಂಥದ್ದರ ಅಧ್ಯಯನ ಬಹಳ ಸೊಗಸಾಗಿರ್ತಕ್ಕಂಥ ಒಂದು ಸಂಶೋಧನೆಯ ವಿಷಯ. ಮರಾಠಿಯಲ್ಲಿ ಈ ಬಗ್ಗೆ ಅಧ್ಯಯನಗಳು ನಡೆದಿದ್ದಾವೆ. ವಾಮನ ಅಪ್ಪೆ ಅಂತಕ್ಕಂಥ ಸಾಂಗ್ಲಿಯ ವಿದ್ವಾಂಸರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಈ ಬಗ್ಗೆ. ಕನ್ನಡದಲ್ಲಿ ಇದರ ಅಧ್ಯಯನ ಅಷ್ಟಾಗಿಲ್ಲ. ಶೆಟ್ಟರ್ ಅವರೇ ಕೆಲವು ಒಳ್ಳೆಯ ಅಧ್ಯಯನಗಳನ್ನು ಕೊಟ್ಟಿದ್ದಾರೆ, ಅಷ್ಟು ಬಿಟ್ಟರೆ ಮತ್ತಾಗಿ. ಆಮೇಲೆ ಇನ್ನೊಂದು ಸಂಶೋಧನೆಗೆ ಇರ್ತಕ್ಕಂಥ ಅವಕಾಶ ಅಂದರೆ ಕನ್ನಡ ಸಾಹಿತ್ಯದ ಮೇಲೆ ಪ್ರಾಕೃತದ ಪ್ರಭಾವ. ಆಗಲೇ ಹೇಳಿದಾಗೆ ಚಂಪು ಪ್ರಕಾರ ಪ್ರಾಕೃತದಿಂದ ಬಂದದ್ದು, ಕಂದ ಛಂದಸ್ಸು ಪ್ರಾಕೃತದಿಂದ ಬಂದದ್ದು. ಹೀಗೆ ಏನೇನು ಆಮೇಲೆ ಕಥೆಗಳು, ನಮ್ಮ ಅನೇಕ ಕಥೆಗಳು, ಜೈನ ಸಾಹಿತ್ಯ ಕಾವ್ಯಗಳಲ್ಲಿ ಕಾಣ್ತಕ್ಕಂಥ ಅನೇಕ ಕಥೆಗಳು ಪ್ರಾಕೃತದಲ್ಲಿ ಬಂದಿದ್ದು. ಉದಾಹರಣೆಗೆ ನಮ್ಮ ಒಡ್ಡಾರಾಧನೆ ಭಗವತಿ ಆರಾಧನಾ ಅನ್ನುವಂತಹ ಇದರಿಂದ ಗ್ರಂಥದ ಒಂದು ಭಾಗ. ಆರಾಧನಾ ಕರ್ನಾಟಕ ಟೀಕಾ ಅನ್ನುವಂತಹ ಗ್ರಂಥದ ಒಂದು ಭಾಗ ಅಷ್ಟೇ ಅದು. ಹೀಗೆ ಇದರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಪ್ರಾಕೃತದ ಕೊಡುಗೆ ಎಷ್ಟರ ಮಟ್ಟಿಗಿದೆ, ಕನ್ನಡ ಸಾಹಿತ್ಯ ವಿಶೇಷವಾಗಿ ಪ್ರಾಚೀನ ಕನ್ನಡ ಸಾಹಿತ್ಯ ಪ್ರಾಕೃತಕ್ಕೆ ಎಷ್ಟು ಋಣಿಯಾಗಿದೆ ಅನ್ನೋದನ್ನು ಅಧ್ಯಯನ ಮಾಡೋದು ಒಂದು ಬಹಳ ಸುಂದರವಾದಂತಹ ಸಂತೋಷವನ್ನು ಕೊಡ್ತಕ್ಕಂತಹ, ಗಟ್ಟಿಯಾಗಿ ನಿಲ್ಲುವಂತಹ ಸಂಶೋಧನೆ. ನಮ್ಮ ಸಂಶೋಧನೆಗಳು ಬೇಕು, ಹಿಟ್ಟು ಬೀಸೋದ್ರಿಂದ ಪ್ರಯೋಜನ ಇಲ್ಲ. ನಮ್ಮ ಅನೇಕ ಸಂಶೋಧಕರು ಹಿಟ್ಟು ಬೀಸೋದ್ರಲ್ಲಿ, ತೌಡು ಕುಟ್ಟೋದ್ರಲ್ಲಿ ಇದ್ದಾರೆ. ಮೂಲಭೂತವಾದ ಕಾಳನ್ನು ತೆಗೆಯುವ ಕೆಲಸ ನಮ್ಮ ಸಂಶೋಧನೆ ನಡೀಬೇಕು. ಅಂಥ ಸಂಶೋಧನೆ ಬೆಲೆ ಇರುತ್ತೆ, ಇಲ್ಲದೆ ಇದ್ರೆ ಇಲ್ಲ. ಆಮೇಲೆ ಕರ್ನಾಟಕದಲ್ಲಿ ಬೌದ್ಧ ಧರ್ಮ ಮತ್ತು ಪ್ರಾಕೃತ ಇವುಗಳಿಗೆ ಇರುವ ಸಂಬಂಧ ಏನು, ಇದನ್ನು ಕುರಿತು ಅಧ್ಯಯನ ಮಾಡ್ಬೋದು. ಅದೇ ರೀತಿಯಲ್ಲಿ ಕನ್ನಡದಲ್ಲಿ ಪ್ರಾಕೃತ ಕೃತಿಗಳ ಅನುವಾದ ಮತ್ತು ಆ ಕೃತಿಗಳ ಸಂಪಾದನೆಯ ಚರಿತ್ರೆ, ಇದನ್ನು ಕುರಿತು ಸಂಶೋಧನೆ ಮಾಡ್ಬೋದು. ಪ್ರಾಕೃತದ ಅನೇಕ ಕೃತಿಗಳು, ಆಗ ನಾನು ಹೇಳಿದ ಹಾಗೆ ಪ್ರವಚನ ಸಾರ, ಇದು ಸಮಯ ಸಾರ, ರಯಣ ಸಾರ, ಇವೆಲ್ಲ ಇದೆಯಲ್ಲ, ಇದು ಕನ್ನಡಕ್ಕೆ ಅನುವಾದ ಆಗಿದೆ. ಅವುಗಳ ಮೇಲೆ ಟೀಕೆಗಳು ಬಂದಿದ್ದಾವೆ. ಅವುಗಳನ್ನ ಸಂಪಾದಿಸಿ ಕನ್ನಡದಲ್ಲಿ ಬಿಟ್ಟಿದ್ದಾರೆ. ಈ ಸಂಪಾದನಾ ಕಾರ್ಯ ಎಲ್ಲಿಂದ ಪ್ರಾರಂಭ ಆಯಿತು, ಹೇಗೆ ಮುಂದುವರಿತು, ಯಾರ್ಯಾರು ಮಾಡಿದರು, ಒಂದು ಆವೃತ್ತಿಗೂ ಇನ್ನೊಬ್ಬ ಸಂಪಾದಕರು ತಯಾರು ಮಾಡಿದ ಆವೃತ್ತಿಗೂ ಏನಾದ್ರು ವ್ಯತ್ಯಾಸ ಇದೆಯೇ, ಈ ಹಿಸ್ಟ್ರಿ ಆಫ್ ಎಡಿಟಿಂಗ್ ಆಫ್ ಪ್ರಾಕೃತ ಟೆಕ್ಸ್ಟ್ ಇನ್ ಕನ್ನಡ, ಇದು ಒಂದು ಒಳ್ಳೆಯ ಸಂಶೋಧನೆಯ ವಿಷಯ ಆಗುತ್ತೆ. ಹೀಗೆ ಮಾಡಬೇಕಾದಂಥ ಕೆಲಸ, ಮಾಡಬಹುದಾದಂಥ ಕೆಲಸ, ಈ ಮೂಲಕ ಕನ್ನಡ ವಿದ್ವತ್ ಲೋಕಕ್ಕೆ ತರುಣ ಅಧ್ಯಯನಶೀಲ ಯುವಕರು ಕೊಡ್ಬೋದಾದಂಥ ಕಾಣಿಕೆ ಬಹಳ ಇದೆ. ಇದಕ್ಕೆ ತಮ್ಮನ್ನು ಅರ್ಪಿಸಿಕೊಂಡು ಯಶೋಕಾಂಕ್ಷೆಯನ್ನು ಬಿಟ್ಟು, ಆರ್ಥಿಕ ಲಾಭವನ್ನು ಬಿಟ್ಟು, ಪ್ರಮೋಷನ್ನಿನ ಆಸೆಯನ್ನು ಬಿಟ್ಟು, ಪ್ರಶಸ್ತಿಗಳ ಆಶೆಯನ್ನು ಬಿಟ್ಟು ಕೆಲಸ ಮಾಡ್ತಕ್ಕಂಥವ್ರು ಬೇಕಾಗಿದೆ. ಅಂಥ ಒಂದು ಪ್ರೇರಣೆ ಈ ಸೆಮಿನಾರ್ನಿಂದ, ಈ ವಿಚಾರ ಸಂಕಿರಣದಿಂದ, ಎಲ್ಲ ದೂರದಲ್ಲೇ ನಿಂತು ಮಾಡ್ತಕ್ಕಂಥ ವಿಚಾರ ಸಂಕಿರಣ ಸಿಗಲಿ
ಅವಕಾಶ ಆಗಲಿ, ಪ್ರೇರಣೆಯನ್ನು ಒದಗಿಸಲಿ ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.